ಹಾಗೆ ಸ್ವಲ್ಪ ಹೊತ್ತಿನ ಮುಂಚೆ ನಾವು ಪ್ರತಿನಿಧಿ ಹೇಮಂತ್ ಕಂಚಿಗಾರ್ ಅವರ ಜೊತೆಗೆ ಯಡಿಯೂರಪ್ಪನವರು ಮಾತನಾಡಿದ್ದನ್ನ ಗಮನಿಸಿದ್ವು. ಆದರೆ ಹುಬ್ಬಳ್ಳಿಯಲ್ಲಿ ಇದಕ್ಕಿಂತ ಮುಂಚೆನೆ ಅವರು ಮಾತನಾಡಿದ್ರು ಕೂಡ ನನ್ನ ಇವತ್ತಿನ ಚಟುವಟಿಕೆಗಳು ಏನೇನು ಅನ್ನುವಂಥದ್ದನ್ನ ಅಲ್ಲಿ ಅವರು ಸ್ಪಷ್ಟಪಡಿಸಿದ್ದರು. ಅಲ್ಲಿ ಅವರು ಏನು ಹೇಳಿದ್ರು ಅನ್ನೋದನ್ನ ಕೇಳೋಣ ಬನ್ನಿ. ಕರ್ನಾಟಕ ಏಕೀಕರಣ ಆದಮೇಲೆ ಹಿಂದಿನ ಯಾವುದೇ ಮುಖ್ಯಮಂತ್ರಿಗಳು ಈ ರೀತಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತೇಳಿ ಒಡೆದಾಡುವಂಥ ಒಂದು ಹೇಳಿಕೆ, ಒಂದು ಪ್ರಯತ್ನ ಹಿಂದೆ ಯಾರೂ ಮಾಡಿರಲಿಲ್ಲ. ಮಾಧ್ಯಮದ ಮಿತ್ರರ ಮೇಲೆ ಉತ್ತರ ಕರ್ನಾಟಕದ ಬೆಂಕಿ ಹಚ್ಚುವಂಥ ಕೆಲಸ ನೀವೇ ಮಾಡ್ತಾ ಇದ್ದೀರಾ ಅಂಥೇಳಿ ನಿನ್ನೆ ಹಗುರವಾಗಿ ಮಾತನಾಡ್ತಿರುವಂಥದ್ದು. ಸನ್ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಿಗಳು ಕುಮಾರಸ್ವಾಮಿಯವರ ಈ ರೀತಿಯ ಹೇಳಿಕೆ ಬಗ್ಗೆ ಒಂದು ಶಬ್ದ ಮಾತಾಡಿಲ್ಲ. ಬಹುಶಃ ತಮಗೆಲ್ಲ ಗೊತ್ತಿದೆ, ಅವರ ತಂದೆಯ ಒಮ್ಮತ ಅಭಿಪ್ರಾಯ ಇಲ್ಲದೇನೆ, ಅವರ ಸಲಹೆ ಇಲ್ಲದೇನೆ ಈ ರೀತಿ ಯಾವುದೇ ಮಾತುಗಳು ಕುಮಾರಸ್ವಾಮಿಯವರಿಂದ ಬರೋಲ್ಲ ಅನ್ನೋಂಥ ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಇವತ್ತನ್ನು ಬೆಳಗಾವಿನಲ್ಲಿ ನೂರಾರು ಜನ ಸ್ವಾಮೀಜಿಗಳು ಪ್ರತ್ಯೇಕ ರಾಜ್ಯದ ಬೇಡಿಕೆ ಒಂದು ಕಣ್ಮುಂದೆ ಇಟ್ಕೊಂಡು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದ್ದಿದ್ರೆ ಅವರು ನೇರವಾಗಿ ಅಲ್ಲಿಗೆ ಬಂದು ಅವರನ್ನು ಮನವರಿಕೆ ಮಾಡಿ ಆ ರೀತಿ ಮಾತನಾಡದಂತೆ ವಿನಂತಿ ಮಾಡಿ ಅವರ ಸಮಸ್ಯೆಗಳೇನು ಅಂತ ಕೇಳಿ ನಿಮ್ಮ ಸಮಸ್ಯೆಗೆ ನಾನು ಸ್ಪಂದಿಸ್ತೇನೆ ಅನ್ನೋ ಮಾತನ್ನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳಬೇಕಾಗಿದ್ದು ಅವರ ಕರ್ತವ್ಯ ಇತ್ತು. ಇವತ್ತು ಇಡೀ ರಾಜ್ಯಕ್ಕೆ ಅಕ್ಕಿ ಬೇಳೆ ಬರ್ತಾ ಇರುವಂಥದ್ದು ಉತ್ತರ ಕರ್ನಾಟಕದ ಕಲಬುರಗಿ, ವಿಜಯಪುರ, ಕೊಪ್ಪಳ, ರಾಯಚೂರು, ಬಳ್ಳಾರಿಯಿಂದ. ಅಷ್ಟೇ ಯಾಕೆ, ರಾಜ್ಯಕ್ಕೆ ಸರಬರಾಜು ಆಗ್ತಾ ಇರುವಂಥ ವಿದ್ಯುತ್ ಶಕ್ತಿಯ ಪ್ರಮುಖ ಭಾಗ ಬರ್ತಾ ಇರುವಂಥದ್ದು ಕೂಡಿಗೆ, NTPC, ರಾಯಚೂರು RTPC ಮತ್ತು ಕಾರವಾರದ ಕೈಗಾರಿಕೆಗಳಿಂದ. ಈ ಹಿಂದೆ ಸಿದ್ದರಾಮಯ್ಯನವರು ಪ್ರತಿ ವರ್ಷ ಆಲ್ಮಟ್ಟಿ ಅಭಿವೃದ್ಧಿಗೆ 10,000 ಕೋಟಿ ರೂಪಾಯಿ ಕೊಡ್ತೇನೆ ಅಂದರೆ 50,000 ಕೋಟಿ 5 ವರ್ಷದಲ್ಲಿ ಖರ್ಚು ಮಾಡಬೇಕಾಗಿತ್ತು. ಖರ್ಚು ಮಾಡಿರುವಂಥದ್ದು ಕೇವಲ 8,500 ಕೋಟಿ. ಜನತೆಗೆ ದ್ರೋಹ ಮಾಡಿದ್ರು. ಮಾತೆತ್ತಿದ್ದರೆ 371J ಅಡಿಯಲ್ಲಿ C ಮತ್ತು D ವರ್ಗದ ಬಗ್ಗೆ ಮಾತನಾಡ್ತಾರೆ. 45,000 ಹುದ್ದೆಗಳಿದೆ. ಇದು ಯಡಿಯೂರಪ್ಪನವರು ಹೇಳಿದಂತಹ ಮಾತು. ಅಂದರೆ ಉತ್ತರ ಕರ್ನಾಟಕದ ಕೊಡುಗೆ ನಮ್ಮ ಅಖಂಡ ಕರ್ನಾಟಕಕ್ಕೆ ಏನೇನಿದೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ರು. ಅಲ್ಲಿಂದ ಬರುವಂತಹ ಪ್ರಮುಖವಂಥ ಬೇಳೆ ಪದಾರ್ಥಗಳಾಗಿರ್ಬೋದು, ಅದರಿಂದ ಹಿಡಿದು ವಿದ್ಯುತ್ ಶಕ್ತಿ ಅದು ಕೂಡ ಅತಿ ಹೆಚ್ಚು ಉತ್ಪಾದನೆ ಆಗೋದು ಉತ್ತರ ಕರ್ನಾಟಕ ಭಾಗದಲ್ಲೇ. ಇಂಥ ಕೊಡುಗೆಯನ್ನು ನಮ್ಮ ರಾಜ್ಯಕ್ಕೆ ಕೊಡ್ತಾ ಇರುವಂಥ ಉತ್ತರ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡ್ತಾ ಇರೋದು ಸರಿಯಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರು ಹೇಳ್ತಾ ಇರುವಂಥ ಮಾತಂದರೆ HD ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥ ಮಾತುಗಳೇನು ಹೇಳಿಕೆಗಳೇ ಅದು ದಿಮಾಕಿನ ಉತ್ತರ ಅಂತ ಹೇಳಿ ಅವರು ಆರೋಪಿಸ್ತಾ ಇದ್ದಾರೆ. ಹಾಗೆ ಈ ಥರ ಉತ್ತರ ಕೊಡುವಂತಹ ಸಂದರ್ಭದಲ್ಲೆಲ್ಲ ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲೆಲ್ಲ ಏನು ಮಾಜಿ ಪ್ರಧಾನಿಗಳು ಏನು ಮಾಡ್ತಾ ಇದ್ರು ದೇವೇಗೌಡರು, ಸೊ ಅವರ ಅಣತಿ ಮೇರೆಗೆ ಇವರು ಈ ಥರದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಈ ಥರದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ AS ಪಾಟೀಲ್ ನಡಹಳ್ಳಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಾರಲ್ಲ, ಅವ್ರು ಏನು ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರ ವಿಚಾರವಾಗಿಯೂ ಕೂಡ ಅವ್ರು ಮಾತನಾಡಿದ್ದಾರೆ. ಗಮನಿಸೋಣ ಬನ್ನಿ ಏನು ಮಾತನಾಡಿದ್ದಾರೆ ಅವರು ಅಂತ. ವಿಷಯಗಳು ಚರ್ಚೆ ಆಗಬೇಕು ಅಂತ ಹೇಳಿ ನಾವು ಚರ್ಚೆ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೆ ಚರ್ಚೆ ಮಾಡ್ತಲೇ ಇದ್ವಿ. ಪ್ರತಿ ಅಧಿವೇಶನದಲ್ಲೂ ಕೂಡ ಮಾಡಿ ಚರ್ಚೆ ಮಾಡಿ ಅಂತಾರೆ. ಆ ಚರ್ಚೆಗೆ ಉತ್ತರ ಉಡಾಫೆ ಉತ್ತರಗಳು ಬರ್ತದೆ. ಹಿಂದೆ ನಡೆದಂಥ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ತಾರತಮ್ಯದ ಬಗ್ಗೆ ಸುಮಾರು 1 ಗಂಟೆ 45 ನಿಮಿಷ ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ತಾರತಮ್ಯಗಳನ್ನು ದಾಖಲಾತಿಗಳ ಸಮೇತ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ನಾನು.